ನಿಮ್ಮ ಲವ್ವರು ನಿಮ್ಗೊಂಗೆಲ್ಲ ಇರಬೇಕು ಅಂತ ಹೇಳಿದ್ರೆ ನಾನು ಹೇಳುವಂಥ ಈ 5 ಟಿಪ್ಸ್ನ ಫಾಲೋ ಮಾಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಹಾನೆಸ್ಟ್ ಆಗಿ ಪ್ರೀತಿ ಮಾಡೋರು ನಿಮ್ಮ ಒಂದು ಗುಂಗಲ್ಲೇ ಇರ್ತಾರೆ. ಸೊ ಏನು ಆ ಟಿಪ್ಸ್ಗಳು ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡಬೇಕು ನನ್ನ ಜೊತೆ ನಿಮ್ಮ ಪ್ರೀತಿ ವಿಚಾರ, ನಿಮ್ಮ ಸ್ನೇಹದ ವಿಚಾರ, ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಕೆರಿಯರ್ ಬಗ್ಗೆ ಅಂದರೆ ಕೌನ್ಸಿಲಿಂಗಿಗೆ ಅಂತ ನಂಬರ್ ಕೊಟ್ಟಿದ್ದೀನಿ. ಸೊ ವಾಟ್ಸಪ್ ಮಾಡಿ ಯಾರು ಕಾಲ್ ಮಾಡಿ, ಬಟ್ ಚಾರ್ಜಸ್ ಇರುತ್ತೆ, ಕೌನ್ಸಿಲಿಂಗ್ಗೆ ಫ್ರೀ ಇರಲ್ಲ. ಆ್ಯಂಡ್ ಆಲ್ಸೋ ಬ್ರೇಕಪ್ ಆಗಿ ತುಂಬ ನೊಂದು ಆ ನೋವಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ PDF ಅಂತ ಕಮೆಂಟ್ ಮಾಡಿ ಒಂದು PDFನ ಕಳಿಸ್ಕೊಡ್ತೀನಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ನಿಮಗೆ 21 ಡೇಸ್ ಅದನ್ನು ಫಾಲೋ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈಗ ಮೇನ್ ಟಾಪಿಕ್ಕಿಗೆ ಬರೋಣ. ನಿಮ್ಮ ಲವರ್ ನಿಮ್ಮ ಗೂಗಲ್ ಇರಬೇಕಂದ್ರೆ ನೀವೇನೇನು ಮಾಡಬೇಕು ಅಂತ ಹೇಳಿದ್ರೆ, ಹಾನೆಸ್ಟಾಗಿ ಲವ್ ಮಾಡ್ತಿರೋರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಜೊತೆಗಿರೋ ಲವರ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಿ, ಅವ್ರಿಗೆ ನೀವು ಕಂಫರ್ಟ್ ಆಗಿಬಿಡ್ತೀರಿ, ಅವ್ರು ನಿಮಗೆ ಅಡಿಕ್ಷನ್ ಆಗಿಬಿಡ್ತಾರೆ. ಇಟ್ ಮೀನ್ಸ್ ಎಲ್ಲರ ಹತ್ರ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ. ಬೆಸ್ಟಿ ಅಂತ ಒಬ್ರು ಇರ್ತಾರೆ ನೋಡಿ ಲೈಫಲ್ಲಿ, ಆ ಬೆಸ್ಟಿ ನೀವೇ ಆಗಬೇಕು ಲೈಫಲ್ಲಿ. ಆ ಥರ ಎಲ್ಲದಕ್ಕೂ ರೈಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅವ್ರು ನಿಮ್ಗೆ ಅಡಿಕ್ಷನ್ ಆಗಿಬಿಡ್ತಾರೆ. ಬಿಟ್ಟು ಹೋಗೋದು ಬಹಳ ಕಡಿಮೆ. ಸಪೋಸ್ ಬಿಟ್ಟು ಹೋದರೂ ಕೂಡ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಥರ ಸಿಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೂ ನಿಮ್ಮ ಗುಂಗಲ್ಲೇ ಅವರೊಟ್ಟಿಗೇನೋ ಇರ್ಬೋದು, ಬಟ್ ನಿಮ್ಮ ಗುಂಗಲ್ಲೇ ಒಳಗಡೆ ನಾನು ತಪ್ಪು ಮಾಡಿಬಿಟ್ಟೆ, ಆ ವ್ಯಕ್ತಿ ನನಗೆ ತುಂಬ ಪ್ರೀತಿ ಮಾಡ್ತಿದ್ರು, ಅಡ್ಜಸ್ಟ್ ಆಗ್ತಾಯಿದ್ರು, ಎಲ್ಲದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು, ಈ ಥಾಟ್ ಬರುತ್ತೆ ಅವರಲ್ಲಿ. ಸಾಯೋ ತನಕ ನಿಮ್ಮ ಗುಂಗಲ್ಲೇ ಇರ್ತಾರೆ. ಇದನ್ನು ಮಾಡಿ. ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಇದೆ. ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಂಡಾಗಲೇ ನಮ್ಮೊಟ್ಟಿಗೆ ಚೆನ್ನಾಗಿರೋಕ್ಕೆ ಸಾಧ್ಯ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಜೊತೆ ಕಳೆದ ಸಮಯ ಅವರಿಗೆ ಸಂತೋಷ ಕೊಡೋ ಥರ ಇರಲಿ. ಈಗ ನೀವು ಪ್ರತಿ ಕ್ಷಣನೂ ಕೂಡ ಏನು ಜೊತೆಗಿರ್ತೀರಿ, ಜಗಳ ಆಡೋದಕ್ಕಿಂತ ಕಿತ್ತಾಡೋದಕ್ಕಿಂತ ಅವ್ರಿಗೆ ಖುಷಿ ಪಡಿಸಿ ಸಂತೋಷವಾಗಿ ಕಳೀರಿ. ಅವ್ರಿಗೆ ಬ್ಯೂಟಿಫುಲ್ ಡೇಸ್ ಅಂತ ಅನಿಸ್ಬೇಕು, ಬ್ಯೂಟಿಫುಲ್ ಮೆಮೊರೀಸ್ ಅಂತ ಅನಿಸ್ಬೇಕು. ನಿಮ್ಮೊಟ್ಟಿಗೆ ಕಳೆದಿರ್ತಕ್ಕಂಥ ಸಮಯ ಇನ್ಯಾರೊಟ್ಟಿಗೂ ಕಳೀಲಿಕ್ಕೆ ಆಗಬಾರ್ದು. ಬಿಕಾಸ್ ಪ್ರತಿ ಕ್ಷಣನೂ ಪ್ರತಿ ದಿನನೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಅದನ್ನು ಖುಷಿಯಾಗಿ ಕಳಿಬೇಕು. ಬಿಕಾಸ್ ನಮಗೆ ತುಂಬ ದಿನಗಳು ತುಂಬ ವರ್ಷಗಳು ಇಲ್ಲ ಇಲ್ಲಿ. ಆ್ಯಕ್ಚುಲಿ ಅದನ್ನು ನೆನಪಲ್ಲಿ ಇಟ್ಕೊಂಡು ಕಳಿಬೇಕು ನಾವು. ಆ್ಯಕ್ಚುಲಿ ಕಷ್ಟ ಇದ್ರೂ ಅದನ್ನು ಖುಷಿ ಪಟ್ಟು ಕಳಿಬೇಕು. ಏನಕ್ಕೆ ಅಂದರೆ ಪ್ರತಿ ಮೂಮೆಂಟನ್ನು ಕೂಡ ತುಂಬ ಚೆನ್ನಾಗಿ ಕಳೆದಾಗ ಐ ಥಿಂಕ್ ಸಪೋಸ್ ಬಿಟ್ಟು ಹೋದ್ರು, ಸಪೋಸ್ ಏನೋ ಒಂದು ಆದರೂ ಕೂಡ ನಿಮ್ಮಂಥ ವ್ಯಕ್ತಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರದಲ್ಲೇ ಬದುಕು ಹೋಗ್ಬಿಡ್ಬೇಕು ನಾನು ಹೇಳೋದು. ಮತ್ತೆ ನಿಮ್ಮ ಜಾಗನ ರಿಪ್ಲೇಸ್ಮೆಂಟ್ ಮಾಡೋಕೆ ಆಗಬಾರ್ದು. ಅವ್ರು ಏನಾದ್ರು ಅವ್ರ ಮಂತಲ್ಲಿ, ಬಟ್ ಆ ಲೆವೆಲಲ್ಲಿ ನೀವು ಅವರೊಟ್ಟಿಗೆ ಹೀಗೆ ನಡ್ಕೊಳ್ಳಿ. 100% ಹೇಳ್ತೀನಿ, ನಿಮ್ಮನ್ನು ಬಿಟ್ಟು ಹೋದ್ರು ನಿಮ್ಮ ಗುಂಗಲ್ಲೇ ಇರ್ತಾರೆ. ವಾಪಸ್ ಬಂದರೂ ಬರ್ಬೋದು 99%, ಬಿಟ್ಟು ಹೋಗದೇನೂ ಇರ್ಬೋದು ಮ್ಯಾಕ್ಸಿಮಮ್. ಆ ನೆನಪು ಆ ಥರ ಇರಲಿ ನಿಮ್ಮದು ಅವರೊಟ್ಟಿಗೆ. ನೆಕ್ಸ್ಟ್ ಪಾಯಿಂಟ್, ನೀವು ನಿಜವಾಗಿರಿ, ನಾಟಕ ಬೇಡ ಅಲ್ಲಿ. ನೀವೇನಿದ್ದೀರೋ ಹಂಗಿರಿ. ಬಿಕಾಸ್ ನಿಜಾನೇ ಇಷ್ಟ ಆಗೋದು, ಕೊನೆಗೆ ಸತ್ಯನೇ ಉಳಿಯುವಂಥದ್ದು, ನಿಜಾನೇ ಉಳಿಯುವಂಥದ್ದು. ನಾಟಕ ಮಾಡಿದ್ಮೇಲೆ ಮುಖಕ್ಕೆ ಬಣ್ಣ ಹಚ್ಕೊಂಡಿರೋದು ಸಾರಿ ಮುಖಕ್ಕೆ ಬಣ್ಣ ಹಚ್ಚೋದು, ನಾಟಕ ಮುಗಿದ್ಮೇಲೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೇಬೇಕಲ್ಲ. ಹಾಗಾಗಿ ಸೊ ನಾಟಕೀಯವಾಗಿರಬೇಡಿ, ನಿಜವಾಗಿ ನೀವಾಗಿರಿ. ನೀವಾಗಿರೋದು ಅವ್ರಿಗೆ ಇಷ್ಟ ಆಗುತ್ತೆ. ನಾಟಕ ಮಾಡೋದು ಇಷ್ಟ ಆಗಿಲ್ಲ, ನೀವು ಬಿಲ್ಡಪ್ ಕೊಟ್ಕೊಂಡು ನಾನು ಹಂಗಿದೆ ಹಿಂಗಿದೆ ಯಾವುದೂ ಇಲ್ಲ, ಎಂಥದ್ದು ಇಲ್ಲ. ನೀವು ನಿಜವಾಗ್ಲೂ ಇದ್ದಿದ್ದೇ ಆಗಿದ್ರೆ, ನಿಜವಾಗ್ಲೂ ಟ್ರಾನ್ಸ್ಪರೆಂಟ್ ಮನುಷ್ಯ ಅಂತ ಅನ್ಕೊಂಡ್ಬಿಟ್ಟು ನಿಮ್ಮನ್ನು ತುಂಬ ನಂಬ್ತಾರೆ, ತುಂಬ ಇಷ್ಟಪಡ್ತಾರೆ. ನಿಮ್ಮ ಬಗ್ಗೆ ಇರೋದನ್ನ ಹೇಳಿ, ಇಲ್ಲದೇ ಇರೋದನ್ನ ಹೇಳಕ್ಕೆ ಹೋಗಲೇಬೇಡಿ. ಓಕೆ, ಇದು ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಗೌರವ ಕೊಡಿ. ತುಂಬ ಮುಖ್ಯ ಇರೋದು. ಎಷ್ಟು ಗೌರವ ಕೊಟ್ಟು ಮಾತಾಡ್ತೀರಿ ಅಷ್ಟೇ ಗೌರವ ನಿಮಗೂ ಸಿಗುತ್ತೆ. ಸಿಗದೆ ಹೋದರೂ ಪರವಾಗಿಲ್ಲ, ನೀವು ಗೌರವ ಕೊಡಿ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕ್ವಾಲಿಟಿ ಅಥವಾ ನಿಮ್ಮ ಥಾಟ್, ನೀವು ಹಾಗೆ ಇರಿ. ಯಾಕೆ ಅಂದರೆ ನೀವು ತುಂಬ ಗೌರವ ಕೊಟ್ಟು ಅದನ್ನು ರೂಢಿ ಮಾಡಿ ಅವ್ರು ನಿಮ್ಮನ್ನು ತುಂಬ ಕೇವಲ ನೋಡ್ಕೊಂಡ್ರೂ ಪರವಾಗಿಲ್ಲ. ಯಾರೋ ವ್ಯಕ್ತಿ ಅವ್ರು ಯಾರನ್ನೋ ಇಷ್ಟಪಟ್ಕೊಂಡು ಹೋಗ್ತಾರೆ ನೋಡಿ, ಆ ವ್ಯಕ್ತಿ ಇವ್ರಿಗೆ ಗೌರವ ಕೊಡ್ತಿರಲ್ಲ, ಆವಾಗ ನಿಮ್ಮ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಎಷ್ಟು ಕಾಳಜಿ ಮಾಡ್ತಾಯಿದ್ರು, ಎಷ್ಟು ಗೌರವ ಕೊಡ್ತಿದ್ರು. ತಪ್ಪು ಮಾಡಿದೆ ನಾನೇನೆ ಅವ್ರ ವಿಚಾರದಲ್ಲಿ. ಸಾಯೋ ತನಕ ಅದೊಂದು ಕೊರಗು, ಅದೊಂದು ಗುಂಗು ಅವರಲ್ಲಿ ಉಳಿದು ಹೋಗುತ್ತೆ. ನನ್ನ ಮಾತು ನಂಬಿ, 100% ಸತ್ಯ ಇದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಾಳಜಿಯಿಂದ ಇರಿ. ಸದಾ ಕಾಳಜಿಯಿಂದಾನೇ ಇರಬೇಕು ನೀವು. ನಾನು ಹೇಳ್ತಾ ಇರೋದು, ಮಕ್ಕಳಿಗೆ ಹೇಗೆ ಕಾಳಜಿ ಮಾಡ್ತೀವಲ್ಲ ಹಾಗೆ ಕಾಳಜಿಯಿಂದ ಇರಿ. ಎಕ್ಸ್ಪೆಕ್ಟೇಷನ್ ನಮಗೂ ಇರುತ್ತೆ ಪ್ರೀತಿ ಮಾಡ್ತಿರೋರಿಗೆ. ಬಟ್ ನಾನು ಹೇಳೋದು ಏನಂತ ಹೇಳಿದ್ರೆ, ಎಕ್ಸ್ಪೆಕ್ಟೇಷನ್ ಇರಲಿ, ಬಟ್ ಬರದೇ ಹೋದರೆ ಆ ಎಕ್ಸ್ಪೆಕ್ಟೇಷನ್ ನಿಲ್ಲಿಸ್ಬಿಟ್ಟು ನಾವು ಮಾತ್ರ ಕಾಳಜಿ ಮಾಡೋಣ. ಅವ್ರು ಮಾಡದೇ ಹೋದರೂ ಪರವಾಗಿಲ್ಲ, ಹೆಂಗಾನೇ ಇರಲಿ. ಬಿಕಾಸ್ ನಮ್ಮ ಥರ ವ್ಯಕ್ತಿತ್ವ, ನಮ್ಮ ಥರ ಗುಣ, ಅಥವಾ ನಮ್ಮ ಥರ ಇನ್ನೊಬ್ಬ ವ್ಯಕ್ತಿ ಜಗತ್ತಲ್ಲಿ ಹುಡುಕಿದ್ರೆ ಸಿಗಲಿ. ರೂಪ ಇರ್ಬೋದು, ಆದರೆ ನಾವೇ ಬೇರೆ. ಒಂದೊಂದೇ ಪೀಸ್ ಹುಟ್ಟಿರೋದು ಈ ಜಗತ್ತಲ್ಲಿ ನಾವುಗಳು. ಅದು ಡಿಫ್ರೆಂಟ್ ಇರಬೇಕು. ನಾವು ಏನು ಮನುಷ್ಯ ಕಣಪ್ಪ ಅವನು ಅನ್ಬೇಕು. ಆ ಕ್ವಾಲಿಟೀಸ್ ಇರಬೇಕು. ನಾವು ಹಾಗೆ ಬದುಕಬೇಕು. ಕಷ್ಟ ಆದರೂ ಪರವಾಗಿಲ್ಲ, ಹೀಗೆ ಹೋಗೋಣ ನಾವು. ಏನಂತೀರಾ? ಇದಿಷ್ಟು ಫಾಲೋ ಮಾಡಿ. ನಿಮ್ಮ ಲವರ್ 100% ಎಕ್ಸಾಕ್ಟ್ಲಿ ಅವರ ಲೈಫಲ್ಲಿ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡಿದಾಗ ನೀವು ಮಾತ್ರ ಸದಾ ಅವ್ರ ಮನಸ್ಸಲ್ಲಿ, ಅವರ ಗುಂಗಲ್ಲಿ ಉಳಿದು ಹೋಗ್ತೀರಿ.
ಓಕೆ. ಏನನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಶೇರ್ ಮಾಡಿ. ಕೌನ್ಸೆಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಆದಷ್ಟು ಬೇಗ 50K ಆಗಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.